ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನಗೆ ಅಬಾರ್ಷನ್ ಆಗಿರೋ ವಿಷಯನ ನಾನು ಹೇಳಿ ನಿನ್ ಬದುಕನ್ನ ಒಡೆದ್ ಮಡಕೆಯಾಗಿ ಬೀದಿಲಿ ಚೂರ್ ಚೂರಾಗಿ ಬೀಳೋ ತರ ನಾನು ಮಾಡ್ತೀನಿ ಕಣೆ. ಏಯ್ ಹೇಳ್ಕೊ ಹೋಗಲ್ಲೇ. ಒಂದು ಮಗು ಹುಟ್ಟೋದು ಸಾಯೋದು ಯಾರ ಕೈಯಲ್ಲೂ ಇಲ್ಲ, ಅದು ವಿಧಿ, ಅದು ಅವ್ರವ್ರ ಹಣೆ ಬರಹ. ಇದು ಎಲ್ರಿಗೂ ಚೆನ್ನಾಗಿ ಗೊತ್ತು. ಈ ವಿಷಯ ಏನಾದ್ರು ನಮ್ಮನೆಯವ್ರಿಗೆ ಗೊತ್ತಾದ್ರೆ ಎಲ್ರೂ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ನಿಜ. ಆಮೇಲೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನನ್ನ ಕ್ಷಮಿಸ್ತಾರೆ, ಎಲ್ರೂ ಸಮಾಧಾನನೂ ಆಗ್ತಾರೆ. ಆದ್ರೆ ನೀನ್ ಮಾತಾಡಿರೋ ಮಾತಿಗೆ ನಿನ್ನನ್ನು ಯಾರು ಕ್ಷಮಿಸೋದೂ ಇಲ್ಲ. ಯಾರೋ ಕ್ಷಮಿಸೋದಿರ್ಲಿ, ನಿನ್ ಹೆಂಡತಿ ಭಾರ್ಗವಿ ಇದ್ದಾಳಲ್ಲ, ಅವಳ ಕಾಲಲ್ಲಿರೋ ಚಪ್ಪಲಿ ಕಳಚ್ಕೊಂಡು ನಿನಗ್ ನಾಯಿಗೆ ಹೊಡೆದಾಗ ಹೊಡಿತಾಳೆ. ಏನಲ್ಲೇ ಏನೋ ಹೇಳ್ದೆ? ನಾನು ನನ್ನ ಗಂಡನ್ ಬಿಟ್ಟು ನಿನ್ ಜೊತೆ ಓಡ್ ಬರ್ಬೇಕಾ? ಈ ವಿಷಯ ನನ್ನ ಗಂಡನ್ ಗೊತ್ತಾದ್ರೆ ನಿನ್ನ ದೇಹದಲ್ಲಿ ಉಸಿರಿರುತ್ತೇನೋ. ತುಳಸಿ ಮುಚ್ಚೋ ಬಾಯಿ. ನನ್ನ ಹೆಸರು ಹೇಳಿದ್ರೆ ಹುಡ್ಕೊಂಡ್ ಬಂದು ಯಾವ್ದ್ರಲ್ಲಿ ಹೊಡಿತೀನೋ ನನಗೆ ಗೊತ್ತಿಲ್ಲ. ಪೊರ್ಕಿ, ಹುಟ್ಟು ಪೊರ್ಕಿ ನನ್ ಮಗ ನೀನು ಅಲ್ವೋಲೆ. ನನ್ ಬಗ್ಗೆ ಏನು ಅನ್ಕೊಂಡಿದ್ಯಾ ನೀನು? ನನ್ ಗಂಡನ್ ಬಿಟ್ಟು ಬೇರೆ ಯಾರಾದ್ರೂ ನನ್ನ ಅವ್ರ ಮನ್ಸಲ್ಲಿ ನೆನಪು ಮಾಡ್ಕೊಂಡ್ರೆ ಸಾಕು, ನಾನು ಅವ್ರ ಪಾಲ್ಗೆ ಭದ್ರಕಾಳಿ ಆಗ್ತೀನಿ. ನಾನ್ ಮಾತ್ರ ಅಲ್ಲ, ನಮ್ ನಾಡಲ್ಲಿರೋ ಎಲ್ಲ ಹೆಣ್ಮಕ್ಳು ಹಾಗೇನೆ. ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತ ಅನ್ಕೊಂಡಿರೋರು ನಾವು. ಅವತ್ತಿನ ಕಾಲದಲ್ಲೇ ನಿಮ್ಮಂತ ಕೆಟ್ಟ ಹುಳುಗಳ ಮಾತಿಗೆ ಹೆದರಿ ಸೀತೆ ಅಗ್ನಿ ಪ್ರವೇಶ ಮಾಡಿದ್ದು. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ನಿಮ್ಮಂತ ಕೆಟ್ಟ ಹುಳುಗಳನ್ನ ಬೆಂಕಿಗೆ ಹಾಕಿ ಹುರಿದು ಬಿಡ್ತೀವಿ, ಹುಷಾರ್. ಏಯ್ ಇಡೋ ಫೋನು. ನನ್ನ ಹತ್ರನೇ ನಿನ್ ದಿಮಾಗ್ ತೋರಿಸ್ತೀಯಾ? ಏಯ್ ಈಗ ಯಾಕೋ ಬಾಗ್ಲು ಹಾಕ್ತೆ? ನಿನ್ ಜೊತೆ ಆಟ ಆಡೋದಕ್ಕೆ. ಮರ್ಯಾದೆಯಿಂದ ಬಾಗ್ಲು ಓಪನ್ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಏಯ್ ಹೋಗೋ ಆಚೆ. ನೀನ್ ನನ್ನನ್ನ ದಾಟ್ ಬಾಗ್ಲು ತೆಗೆದ್ಬಿಡ್ತೀಯಾ? ನೀನ್ ಅದ್ ಹೇಗ್ ಹೊರಗಡೆ ಹೋಗ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಇರು, ಈಗ್ಲೇ ಎಲ್ಲಾರ್ನು ಕರೆದು ನೀನ್ ಮಾತಾಡಿರೋ ಆಡಿಯೋನ ತೋರಿಸಿ ಇವತ್ತೇ ನಿನ್ಗೊಂದು ಗತಿ ಕಾಣಿಸ್ತೀನಿ. ಬಿಡು, ಏಯ್ ಬಿಡು ಅಮ್ಮ. ಫೋನ್ ಕೊಡೆ. ಕೊಡಲ್ಲ ಕಣೋ. ಏಯ್ ಹಠ ಮಾಡ್ಬೇಡ, ಫೋನ್ ಕೊಡು. ಕೊಡಲ್ಲ. ತುಳಸಿ ಸುಮ್ನೆ ಹಠ ಮಾಡ್ಬೇಡ. ನೀನೇನೆ ತಿಪ್ಪರ್ಲಾಗ ಹಾಕಿದ್ರು ನಾನು ಫೋನ್ ಕೊಡೋದಿಲ್ಲ. ಅತ್ತೆ, ಶಿವರಾಜು ಮವ. ಶಿವರಾಜು ಬಾ. ಚೆನ್ನಾಗಿದ್ದೀರಾ ಮವ? ಹಾ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಮವ. ನಿಮ್ಮನ್ನ ಯಾವಾಗ್ಲೂ ಬಿಳಿ ಶರ್ಟು ಬಿಳಿ ಪಂಚಲ್ ನೋಡಿ ನೋಡಿ ಇವಾಗ ಕಾವಿ ಹಾಕಿರೋದನ್ನ ನೋಡಿ ನನಗೆ ಭಕ್ತಿ ಉಕ್ಕಿ ಬರ್ತಾ ಇದೆ. ಇದೆಲ್ಲ ನನ್ನ ಮೊಮ್ಮಗನಿಗೋಸ್ಕರನಪ್ಪ. ಶಿವರಾಜು ಚೆನ್ನಾಗಿದ್ಯೇನಪ್ಪ? ಚೆನ್ನಾಗಿದ್ದೀನತ್ತೆ. ಅಜ್ಜಿ ನಿಮ್ಮಲ್ಲಿ ತುಂಬಾ ಕೋಪ ಮಾಡ್ಕೊಂಡಿದಾರತ್ತೆ. ಯಾಕೆ? 4 ಹೆಜ್ಜೆ ಹಾಕಿದ್ರೆ ನಮ್ಮ ಮನೆ ಸಿಗತ್ತೆ, ಆದ್ರೆ ನನ್ನ ಮಗಳು ನನ್ನ ನೋಡಕ್ಕೆ ಒಂದ್ಸಲನೂ ಬರ್ಲಿಲ್ವಲ್ಲ ಅಂತ ತುಂಬಾ ಸೆಟ್ ಮಾಡ್ಕೊಂಡಿದ್ರು. ಅದೇನ್ ಸಮಾಧಾನ ಮಾಡ್ಬೇಕು ನೀವೇ ಮಾಡ್ಬೇಕು. ಏನ್ ಮಾಡೋದು ಶಿವರಾಜು, ನಾನು ಬರ್ಬೇಕು ಅಂತಾನೆ ಅನ್ಕೋತಾ ಇರ್ತೀನಿ. ಆದ್ರೆ ಏನ್ ಮಾಡೋದು, ಮನೆಯಲ್ಲಿ ಒಂದಲ್ಲ ಒಂದ್ ಕೆಲ್ಸ ಇದ್ದೇ ಇರ್ತದೆ. ನನ್ಗಂತೂ ಬೇರೆಯವ್ರ ತರ ಸುಮ್ನೆ ಕೂತ್ಕೊಂಡು ಊಟ ಮಾಡಕ್ ಆಗಲ್ಲಪ್ಪ. ಅಂದ್ರೆ ಈಗ ಸುಮ್ಕೆ ಕೂತ್ಕೊಂಡು ಯಾರು ತಿಂತಾವ್ರೆ ಅಂತ ಹೇಳ್ತಾ ಇರೋದತ್ಗೆ ನೀನು? ಸರ್ವಮಂಗಳ ಓಸಿ ಸುಮ್ನಿರು. ಸಾವಿತ್ರಿ, ಶಿವರಾಜ್ ಕಾಫಿ ಮಾಡ್ಕೊಂಬೋಗು. ಬೇಡಮ್ಮವ, ಈಗ ತಾನೇ ಬರ್ತಾ ಕುಡ್ಕೊಂಡು ಬಂದೆ. ಹೌದು, ಪುಟ್ಟಿಯಲ್ಲಿ ಮೇಲಿದ್ದಾಳೆ ಶಿವರಾಜು. ಹಾ, ಮೊಬೈಲ್ ಕೊಡು ತುಳಸಿ. ತುಳಸಿ ಸುಮ್ನೆ ಹಠ ಮಾಡ್ಬೇಡ. ತುಳಸಿ,
ಅದೇ ಮಾವ, ನನ್ನ ಫೋನಲ್ಲಿ ಹೇಳಿದ್ನಲ್ಲ, ಪುಟ್ಟಿಗೆ ಕೇಸರಿ ಹಾಲು ಕುಡಿಸ್ಬೇಕು, ಗರ್ಭಸ್ತುತಿ ಓದಿಸ್ಬೇಕು ಅಂತ. ಹೂನಪ್ಪ, ಯಾವ್ಯಾವ ಟೈಮಲ್ಲಿ ಏನೇನು ಶಾಸ್ತ್ರ ಸಂಪ್ರದಾಯ ಮಾಡಬೇಕು ಅದನ್ನೆಲ್ಲ ಮಾಡ್ಬೇಕಲ್ವೇನಪ್ಪ? ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಮಾವ. ನಾವ್ ಈ ಕ್ಯಾಲೆಂಡರ್ ಎಲ್ಲ ನೋಡಿ ದಿನಾಂಕನ ಗುರುತು ಮಾಡೋದು ಬೇಡ. ಇದು ಪುಟ್ಟಿಗೆ ಮತ್ತೆ ಮಗುಗ್ ಸಂಬಂಧಪಟ್ಟಿರೋ ವಿಷಯ ಅಲ್ವಾ. ನಾವೇ ದೇವಸ್ಥಾನಕ್ಕೆ ಹೋಗಿ ಅರ್ಚಕರನ್ನ ಕೇಳಿ ಒಂದ್ ಒಳ್ಳೆ ದಿನಾನ ಗುರುತು ಮಾಡೋಣ ಅಂತ. ನೀನ್ ಹೇಳೋದು ಸರಿಯಾಗಿದೆ, ಹಾಗೆ ಮಾಡು. ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಿನಗೆ ಗೊತ್ತಲ್ವೇನಪ್ಪ? ಹಾ ಗೊತ್ತು ಮಾವ. ಪುಟ್ಟಿಗೆ ಮಡ್ಲಕ್ಕಿ ತುಂಬಿಸ್ಬೇಕು, ಮುತ್ತೈದೆಯರಿಂದ ಶಾಸ್ತ್ರ ಮಾಡಿಸ್ಬೇಕು, ಆಮೇಲೆ ಅನುಭವಸ್ಥ ದಾಸರಿಂದ ಕೃಷ್ಣನ್ ಕತೆ ಹೇಳಿಸ್ಬೇಕು. ಅವ್ರ ಪುಟ್ಟಿ ಮುಂದೆ ಕುತ್ಕೊಂಡು ಕೃಷ್ಣನ್ ಕತೆ ಹೇಳ್ತಾ ಇದ್ರೆ ಪುಟ್ಟಿಗೆ ಹುಟ್ಟೋ ಮಗುನು ಕೃಷ್ಣನ್ ಥರಾನೇ ಬುದ್ಧಿ ಹೊತ್ಕೊಂಡು ಹುಡ್ತಾನೆ. ಅತ್ತೆ, ನಾನು ಹೇಳಿದ್ ಸರಿಯಾಗಿದ್ಯಾ? ಸರಿ ಶಿವರಾಜು, ಇಂಥ ವಿಷಯಗಳನ್ನೆಲ್ಲ ಹೆಂಗಸ್ರಿಗಿಂತ ನೀನೇ ಜಾಸ್ತಿ ತಿಳ್ಕೊಂಡಿದ್ಯಾ ನೋಡು. ಇದು ನನ್ನ ತಂಗಿ ವಿಷಯ ಅಲ್ವಾ ಅತ್ತೆ? ನನ್ನ ತಂಗಿಗೆ ಯಾವ ಸಮಯದಲ್ಲಿ ಏನೇನ್ ಶಾಸ್ತ್ರ ಸಂಪ್ರದಾಯ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ರೇನೆ ಸರಿ. ಏನೇ ತಪ್ಪಿದ್ರೂ ಅದು ಮಾತ್ರ ತಪ್ಪಬಾರ್ದು. ಕೊಡು ತುಳಸಿ. ಏಯ್ ಬಿಡು. ಏಯ್ ಏಯ್. ಕೊಡು ಇಲ್ಲಿ. ತುಳಸಿ ತುಳಸಿ ಫೋನ್ ಕೊಡಿಲ್ಲ, ಏನ್ ಮಾಡ್ತೀನಿ ನೋಡೀಗ. ಕೊಡೋದಿಲ್ಲ ಕಣೋ. ಈಗ ನಾನು ಒಂದು ಕೂಗ್ ಹಾಕಿದ್ರೆ ಸಾಕು, ಇಲ್ಲ ನಿನ್ ಕತೆ ಮುಗ್ದು ಏನ್ ಹೋಗುತ್ತೆ. ಹೆದರ್ಸ್ತಿದ್ಯಾ? ಮೊಬೈಲ್ ಕೊಡ. ಏಯ್ ಕೊಡೋದಿಲ್ಲ ಅಂತ ಹೇಳಿಲ್ವಾ? ಏಯ್ ಸರಿ, ನಾನು ಹೋಗಿ ಪುಟ್ಟಿನ ಮಾತಾಡ್ಸ್ಕೊಂಡು ಬರ್ತೀನಿ. ಆಯ್ತಪ್ಪ. ಏಯ್ ಕೊಡು. ಏಯ್ ಡಿಲೀಟ್ ಆಗೋಯ್ತು ಚಿನ್ನ. ಡಿಲೀಟ್ ಮಾಡ್ಬಿಟ್ರೆ ಸುಮ್ನೆ ಬಿಟ್ಬಿಡ್ತೀನಾ? ಈಗ್ಲೇ ಎಲ್ಲರ ಹತ್ರ ನಿನ್ ಯೋಗ್ಯತೆ ಏನು ಅಂತ ಹೇಳ್ತೀನಿ. ತುಳಸಿ ಹೇಳ್ತೀಯಾ? ಅದ್ ಹೇಗ್ ಹೇಳ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಏಯ್ ಅಣ್ಣ, ಪುಟ್ಟಿ, ಅಣ್ಣ, ಅಣ್ಣ, ಏನಾಯ್ತಮ್ಮ? ಅಣ್ಣ, ಈ ಅಭಿಮಾನಕ್ಕೆ ಬಂದಾಗಿಂದ ನನಗ್ ತೊಂದರೆ ಕೊಡ್ತಿದ್ದಾನೆ. ನನ್ನನ್ನ ಹೇಯ್ ಶಿವರಾಜ್ ಅವ್ರೆ, ಶಿವರಾಜು ಏನ್ ಮಾಡ್ತಿದ್ಯಾ? ಏನ್ ನೋಡೆ? ಬಿಡು ಶಿವರಾಜು. ಶಿವರಾಜು, ಏನ್ ಮಾಡ್ತಿದ್ಯಾ? ಶಿವರಾಜು ನಿಲ್ಸು. ಶಿವರಾಜು, ಬಿಡಿ. ಏನಾಯ್ತು ಅಭಿ? ನಾನೇನು ಮಾಡ್ಲೇ ಇಲ್ಲ, ಕಾರಣ ಇಲ್ಲದೆ ಶಿವರಾಜು ಹೊಡಿತಾ ಇದ್ದಾನೆ. ಕಾರಣ ಇಲ್ಲದೆ ಹೊಡಿತಾ ಇದ್ದೀರಾ? ಶಿವರಾಜು, ಶಿವರಾಜು ಯಾಕೆ ಹೊಡಿತಾ ಇದೀಯಾ? ಏನಾಯ್ತು? ಸುಳ್ಳು ಹೇಳ್ತಾ ಇದ್ದಾನೆ ಮಾವ ಇವನು. ಏನ್ರಿ ಅದು? ಶಿವರಾಜು, ನಿಲ್ಸು. ಯಾಕೆ ತೊಂದರೆ ಕೊಡ್ತಾ ಇದೀಯಾ? ನಾನೇನು ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಟ್ಟಿಲ್ವಾ? ಬೇಡ, ಶಿವರಾಜು ಏನ್ ಮಾಡ್ತೀವಿ? ತೊಂದರೆ ಕೊಟ್ಟಿಲ್ವೇನೋ? ಶಿವರಾಜು ಬಿಡಲಿ. ತೊಂದರೆ ಕೊಟ್ಟಿಲ್ವೇನೋ? ಬಿಡು. ಏಯ್, ಕೈ ಬಿಡು. ಹೌದು, ತೊಂದರೆ ಕೊಟ್ಟೆ. ಆದ್ರೆ ಯಾಕೆ ಕೊಟ್ಟೆ ಅಂತ ಗೊತ್ತಾ? ಅದನ್ನ ಕೇಳಿ ಮೊದಲು. ನಾನ್ ಮಾಡಿದ್ದೇನಾದ್ರೂ ತಪ್ಪಿತ್ತು ಅಂತಂದ್ರೆ ಇಲ್ಲ ತುಳುಕ್ ಸಾಯಿಸಿ ನನ್ನ. ಸಾಯಿಸೋದಲ್ಲ ನಿನ್ನ. ಶಿವರಾಜು ಸುಮ್ನೆ ಇರು ಸ್ವಲ್ಪ ಹೊತ್ತು. ಅದೇನೋ ಹೇಳ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಮೊದ್ಲು ಅದೇನು ಅಂತ ಕೇಳು. ಹೇಳು, ಅದೇನ್ ಬೊಗಳ್ತೀಯ ಬೊಗಳ? ಇರೋ ನಿಂತ್ಕೊಳ್ಳೋ ಒಂದ್ ಸ್ವಲ್ಪ ಹೊತ್ತು. ಹೇಳು ಅಭಿ. ನಾನು ತುಳಸಿ ರೂಮ್ ಕಡೆಯಿಂದ ಬರ್ತಿದ್ದೆ. ಆಗ ತುಳಸಿ ಅಳ್ತಿರೋದು ಕೇಳಿಸ್ತು. ಯಾಕೆ ಅಳ್ತಿದ್ದಾರಲ್ಲ ಅಂತ ಅಲ್ಲೋಗಿ ನೋಡಿದೆ. ಆಗ ಅವರು ನಮ್ಮ ಅಣ್ಣನ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಹುಟ್ಟೋಕ್ಕೂ ಮುಂಚೆನೆ ಸತ್ತೋಗು ಅಂತ ಅಳ್ತಿದ್ರು ಜೋರಾಗಿ.
ಅದನ್ನ ನೋಡಿ ನನಗೆ ಶಾಕ್ ಆಯಿತು. ಏನಾದರೂ ಮಾತ್ರೆ ಗೀತ್ರೆ ತಗೊಂಡು ಅವ್ರ ಜೀವಕ್ಕೂ ಇಲ್ಲ ಮಗು ಜೀವಕ್ಕೂ ಏನಾದರೂ ಅಪಾಯ ಮಾಡ್ಕೋಬೋದು ಅಂತ ಒಂಟಿಯಾಗಿರ್ಬೇಡಿ, ಬನ್ನಿ ನನ್ನ ಜೊತೆ ಅಂತ ಕರೆದೆ.